ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತಂದು. ಇವಾಗ ತೋರಿಸಿದ್ನಲ್ಲ, ಆ ಒಂದು ಲೋಟದಿಂದ ನೀರು ಕುದಿಯೋಕ್ಕಿಡೋಣ. ಕುದಿಯೋಕ್ಕಿಡುವಷ್ಟರಲ್ಲಿ ಜೋಳದ ಹಿಟ್ಟನ್ನು ಜಡಿ ಮಾಡ್ಕೊಳ್ಳೋಣ. ನೀಟಾಗಿ ಜಡಿ ಮಾಡ್ಕೋಬೇಕು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟಿರ್ತಾರೋ ಅಷ್ಟು ಜನಕ್ಕೆ ನೀವು ತೊಗೋಬೇಕು. ನೋಡಿ, ನಾನು ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಈ ಹಿಟ್ಟನ್ನು ಇಷ್ಟು ಸ್ವಲ್ಪ ಸ್ವಲ್ಪ ಈ ಥರ ಮಾಡಿಕೊಂಡು, ನಿಮಗೆ ತೋರಿಸಿದ್ದೀನಲ್ಲ ಆ ಥರ ಮಾಡಿಕೊಂಡು, ಇವಾಗ ಜಡಿ ಹಿಡ್ಕೊಳೋಷ್ಟರಲ್ಲಿ ನೀರು ಆಲ್ರೆಡಿ ಕುದೀತಾ ಇತ್ತು. ಆ ನೀರನ್ನು ತಗೊಂಡು ಈ ಹಿಟ್ಟಿಗೆ ಹಾಕಬೇಕು. ಹುಷಾರು, ನೀರು ತುಂಬಾ ಬಿಸಿ ಇರುತ್ತೆ. ಕೈ ಮೇಲೆ ಬಿದ್ದರೆ ಗೊಬ್ಬರ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನವಾಗಿ ಹಾಕಿ, ತೊಂದರೆ ಏನಿಲ್ಲ. ಇವಾಗ ತಾನೇ ಕಲಿಯೋರಿದ್ರೆ ತುಂಬ ಹುಷಾರಾಗಿ ಮಾಡಿ. ಇವಾಗ ನೋಡಿ, ನೀವೆಲ್ಲ ಆಲ್ರೆಡಿ ಹಾಕಿದೆ. ಇವಾಗ ಸಣ್ಣ ಸ್ಪೂನಿಂದ ನಿಧಾನವಾಗಿ ಮಿಕ್ಸ್ ಮಾಡಿ. ನಿಧಾನವಾಗಿ ಮಿಕ್ಸ್ ಮಾಡ್ತಾ ಈ ಥರ ಆಗುತ್ತೆ ಅದು ಹಿಟ್ಟು. ನೋಡ್ತಿದ್ರಲ್ಲ, ನೀರು ಎಷ್ಟಿರುತ್ತೋ ಅಷ್ಟೇ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಇವಾಗ ಸ್ಪೂನಿಗೆ ಏನೆಲ್ಲ ಹಿಟ್ಟಿತ್ತಿತ್ತಲ್ಲ ಅದನ್ನು ಸ್ವಲ್ಪ ಹಿಟ್ಟಾಕಿ ತಗೊಳ್ಳೋಣ. ತುಂಬಾ ಈಸಿ ಇದು ಕಲಿಬೇಕಂದ್ರೆ, ಕಷ್ಟ ಏನಿಲ್ಲ. ಬಟ್ ನಿಧಾನವಾಗಿ ಕಲಿಬೇಕು, ಕಷ್ಟ ಏನು ಅನಿಸಲ್ಲ. ಇವಾಗ ನೋಡಿ, ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡು ಕೈಯಿಂದನೇ ಈ ಹಿಟ್ಟು ನಾದೋಣ. ಇವಾಗ ನೋಡಿ, ಎರಡು ಕೈಯಿಂದ ನಾದಬೇಕು ಹಿಟ್ಟು. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಸ್ವಲ್ಪನೇ ಹಾಕ್ಕೋಬೇಕು. ಇವಾಗ ತಾನೇ ಕಲಿಯೋರಿದ್ದರೆ ಸ್ವಲ್ಪ ಗಟ್ಟಿಯಾಗಿಯೇ ನಾದ್ಕೋಬೇಕು. ಇವಾಗ ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು. ಎರಡು ಕೈಯಿಂದನೇ ನಾದಿ, ಆವಾಗಲೇ ಹಿಟ್ಟು ಹದವಾಗಿ ಬರೋದು. ಇವಾಗ ನೋಡಿ, ನೋಡ್ತಿದ್ದಿಲ್ಲ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಇದ್ದೀನಿ. ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಆ ಥರ ಕೈಯಿಂದನೇ ನಾದಿದರೆ ಹಿಟ್ಟು ತುಂಬ ಹದವಾಗಿ ಬರುತ್ತೆ. ಇವಾಗ ನೋಡಿ, ತೋರಿಸ್ತಿದ್ದೀನಲ್ಲ ಆ ಥರನೇ ನಾದಬೇಕು. ಆವಾಗಲೇ ಹದವಾಗಿ ಹಿಟ್ಟು ಬರೋದು. ರೊಟ್ಟಿ ಕೂಡ ನೀವು ಹೇಗಂತೀರೋ ಆ ಥರ ಬರುತ್ತೆ. ಇವಾಗ ನೋಡಿ, ನೀಟಾಗಿ ಹದವಾಗಿ ನಾದ್ಕೊಂಡ್ಮೇಲೆ ಈ ಥರ ನಾದಬೇಕು. ಕಾಣಿಸೋದಿಲ್ಲ ಯಾವ ಥರ ಆಗಿದೆ ಅಂತಂದು. ನೋಡಿ, ಈ ಥರ ಆದಮೇಲೆ ಸ್ವಲ್ಪನೇ ಹಿಟ್ಟು ತಗೊಂಡು ಚೆನ್ನಾಗಿ ನಾದ್ಕೋಬೇಕು. ಇವಾಗ ನೋಡಿ, ಈ ಥರ ನಾದ್ಕೊಂಡು ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಸ್ವಲ್ಪನೇ ಒಣ ಹಿಟ್ಟು ಹಾಕ್ಕೊಂಡು ಬಡಿಬೇಕು ರೊಟ್ಟಿನ. ಈ ಥರ ಬಡ್ಕೋಬೇಕು. ಒಂದೆರಡು ಮೂರು ಸ್ಟೆಪ್ ಬಡಿದ್ರೆ ಸಾಕು. ಆಮೇಲೆ ನಾನು ಕೋಲಿಂದ ಲಟ್ಟಿಸ್ತೇನೆ. ನಾನಿಲ್ಲ ಹಾಗೆ ಲಟ್ಟಿಸ್ತೀನಿ ಅಂದರೆ ಪರವಾಗಿಲ್ಲ, ಹಾಗೆ ಕೂಡ ಲಟ್ಟಿಸ್ಕೋಬೋದು. ಇವಾಗ ನೋಡಿ, ಯಾವ ಥರ ಬೇಕೋ ಆ ಥರ ಲಟ್ಟಿಸ್ಕೋಬೇಕು. ಚಪಾತಿಗೆ ಲಟ್ಟಿಸ್ತೀರಾ ಹಾಗೆ ಕೂಡ ಇದನ್ನು ಲಟ್ಟಿಸ್ಕೋಬೋದು. ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದು ಲಟ್ಟಿಸ್ಕೋಬೋದು, ಎಷ್ಟು ತೆಳು ಬೇಕೋ ಅಷ್ಟು ತೆಳು ಕೂಡ ಲಟ್ಟಿಸ್ಕೋಬೋದು. ನೋಡ್ತಿದ್ದೀರಲ್ಲ ಹೇಗಾಗಿದೆ ಅಂತಂದು. ನೀಟಾಗಿ ಲಟ್ಟಿಸ್ಕೊಂಡೆ. ತುಂಬಾ ಈಸಿ ಗೊತ್ತಾ ಇದು ರೊಟ್ಟಿ. ಬೇಗನೆ ಕಲಿಬಹುದು. ಇವಾಗ ನೋಡಿ, ಈ ಥರ ಇಷ್ಟು ದೊಡ್ಡದು ನಾನು ಲಟ್ಟಿಸ್ಕೊಂಡೆ. ಇವಾಗ ಹಂಚು ಬಿಸಿ ಮಾಡೋಕ್ಕಿಟ್ಟಿದ್ದೆ ಮುಂಚೆನೇ. ಇವಾಗ ರೊಟ್ಟಿ ತೊಗೊಂಡು ಹಂಚಿಗೆ ಹಾಕಿ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ, ಫುಲ್ ರೊಟ್ಟಿ ಸುತ್ತ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀರು ಹಚ್ಕೋಬೇಕು. ಇವಾಗ ಸ್ವಲ್ಪನೂ ಸ್ಪೇಸ್ ಬಿಡಬಾರ್ದು, ನೀಟಾಗಿ ಸವರಬೇಕು ನೀರನ್ನು. ಆವಾಗಲೇ ಸ್ಮೂತಾಗಿ ಬರೋದು ರೊಟ್ಟಿ ಕೂಡ. ಇವಾಗ ನೋಡಿ, ಆಲ್ರೆಡಿ ಇವಾಗ ಬೆಂದಿದೆ ಒಂದು ಸೈಡು. ಇವಾಗ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ಆವಾಗೆಲ್ಲ ತುಂಬಾ ಜನ ಇರ್ತಿದ್ರು ಫ್ಯಾಮಿಲಿ ಒಳಗೆ. ಆವಾಗ ಆ ಥರ ಕೂಡ ರೊಟ್ಟಿ ತುಂಬಾ ಬಡಿತಿದ್ರು ಕೂಡ, ಬಟ್ ಕಷ್ಟ ಕೂಡ ಅನ್ನಿಸ್ತಿತ್ತು. ಇವಾಗೆಲ್ಲ ಲಟ್ಸೋದು ಬಂದಿದೆ, ಹಾಗಾಗಿ ಈಸಿ ಕೂಡ ಆಗಿದೆ ಇವಾಗ. ಇವಾಗ ನೋಡಿ, ಅವಾಗೆಲ್ಲ ಹಾಡ್ಕೊತಾನೆ ರೊಟ್ಟಿ ಮಾಡ್ತಿದ್ರು. ಬುಟ್ಟಿ ಬುಟ್ಟಿ ರೊಟ್ಟಿ ಬಡ್ದ ನೋಯತಾವ ಎನ್ನ ರೊಟ್ಟಿ, ಎಂಥ ಮನೆಗೆ ನನ್ನ ಕೊಟ್ಟೆ ಮುದ್ದು ಅಣ್ಣಯ್ಯ, ಎಂಥ ಮನೆಗೆ ನನ್ನ ಕೊಟ್ಟೆ ಮುದ್ದು ಅಣ್ಣಯ್ಯ.
ಇವಾಗ ನೋಡಿ ನಾನು ಮಾಡುವಷ್ಟರಲ್ಲಿ ರೊಟ್ಟಿನೇ ಫಿನಿಶ್ ಆಯಿತು ಅಷ್ಟೇ. ಆವಾಗ ಆ ಥರ ಎಲ್ಲ ಜನಗಳು ತುಂಬಾ ಇರ್ತಿದ್ರು, ರೊಟ್ಟಿ ಬಡಿಯೋದು ಅಷ್ಟು ಕಷ್ಟ ಆಗ್ತಿತ್ತು. ಹಾಗಾಗಿ ಆ ಹಾಡನ್ನು ಹಾಡ್ಕೊತ ರೊಟ್ಟಿ ಮಾಡ್ತಿದ್ರು. ನೀವೇ ನೋಡ್ತಿದ್ದೀರಲ್ಲ ಹೇಗೆ ನಾನು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಅಂತ. ಉತ್ತರ ಕರ್ನಾಟಕದ ಊಟ ಅಂದ್ರೇ ಚೆಂದ ಒಂಥರ. ಹಾಗಾಗಿ ನಾನು ಕೂಡ ಈ ಥರ ಮಾಡಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಒಂದು ಕೂಡ ಸಹ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊ ಅಂತಂದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.